ಕ್ಯಾಮ್ರಾಗೆ ಯಾವುದೇ ತರಹದ ವೈಫೈನ ಅವಶ್ಯಕತೆ ಇಲ್ಲ, ಮತ್ತೆ ಯಾವುದೇ ರೀತಿ ಮಾನಿಟರ್ನ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಹಾರ್ಡ್ ಡಿಸ್ಕ್ ಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು CCTV ಕ್ಯಾಮ್ರಾಗೆ ಒಂದು ಸಿಮ್ಮು ಒಂದು ಮೆಮೊರಿ ಕಾರ್ಡ್ ಹಾಕಿ ನೀವು ಜಸ್ಟ್ ಪ್ಲಗ್ ಮಾಡಿದ್ರೆ ಸಾಕು. ಈ ದೇಶ ಅಂತಲ್ಲ, ಯಾವುದೇ ದೇಶದ ಮೂಲೆಯಲ್ಲೂ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ನಿಮ್ಮ ಒಂದು CCTV ಕ್ಯಾಮ್ರಾ ಹಾಕಿರುವಂತಹ ದೃಶ್ಯನ ಆರಾಮಾಗಿ ನಿಮ್ಮ ಮೊಬೈಲಲ್ಲೇ ನೋಡ್ಕೋಬಹುದು. ಇದರಲ್ಲಿ ಒಂದೇ ಕ್ಯಾಮ್ರಾದಲ್ಲಿ ಎರಡೆರಡು ಕ್ಯಾಮ್ರಾಗಳಿದೆ. ಸೊ ಗಮನಿಸಬಹುದು, ಒಂದು ನಿಮಗೆ ಸ್ಟ್ರೈಟ್ ಅಂದ್ರೆ ಸ್ಟಿಲ್ ಇದ್ರೆ, ಇನ್ನೊಂದು ನಿಮಗೆ ಕಂಪ್ಲೀಟ್ ಆಗಿ 360 ಡಿಗ್ರಿ ರೊಟೇಟ್ ಆಗುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಒಂದು ಕ್ಯಾಮ್ರಾ ಕೆಳಗಡೆ ಒಂದು ಕ್ಯಾಮ್ರಾ ಕಾಣಿಸ್ತಿರುವಂತದ್ದು, ಇದು ಸ್ಟಿಲ್ ಕ್ಯಾಮ್ರಾ, ಇದು ರೊಟೇಟಿಂಗ್ ಆಪ್ಷನ್ ಇರುವಂತ ಕ್ಯಾಮ್ರಾ. ಈ ಕ್ಯಾಮ್ರಾನ ನಾವು ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು, ಇದ್ರ ಮುಂದೆ ಯಾರೇ ಬಂದ್ರು ಅವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆ ರೊಟೇಟ್ ಆಗ್ತಿರುತ್ತೆ. ಸೊ ನಾನು ಅದನ್ನ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಕೋಬಹುದು. ನೀವು ಮನುಷ್ಯರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಕ್ಯಾಮ್ರಾ ಕೂಡ ರೊಟೇಟ್ ಆಗುತ್ತೆ. ಬ್ಯಾಕ್ ಟು ಗ್ಯಾಜೆಟ್ ವರ್ಡ್ ಕಾರ್ಡ್. ಇವತ್ತು ನನ್ನ ಮುಂದೆ ಒಂದು ಬೆಸ್ಟ್ 4G ಇಂಡೋರ್ CCTV ಕ್ಯಾಮ್ರಾ ಇದೆ. ನೀವೇನಾದ್ರೂ ಮನೆ ಆಗಿರಲಿ ಅಥವಾ ಆಫೀಸ್ ಆಗಿರಲಿ ಅಥವಾ ಶಾಪ್ಗಳಿಗಾಗಿರಲಿ ಒಂದು ಬೆಸ್ಟ್, ಅದರಲ್ಲೂ ಕೂಡ ಬಜೆಟ್ ಫ್ರೆಂಡ್ಲಿ ಇರುವಂತಹ ಒಂದು CCTV ಕ್ಯಾಮ್ರಾನ ಹುಡುಕ್ತಾ ಇದ್ದೀನಿ ಅಂತಂದ್ರೆ ಈ ಒಂದು CCTV ಕ್ಯಾಮ್ರಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೌದು, ಈ ಒಂದು CCTV ಕ್ಯಾಮ್ರಾಗೆ ಯಾವುದೇ ತರಹದ ವೈಫೈನ ಅವಶ್ಯಕತೆ ಇಲ್ಲ, ಮತ್ತೆ ಯಾವುದೇ ರೀತಿ ಮಾನಿಟರ್ನ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಹಾರ್ಡ್ ಡಿಸ್ಕ್ ಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು CCTV ಕ್ಯಾಮ್ರಾಗೆ ಒಂದು ಸಿಮ್ಮು ಒಂದು ಮೆಮೊರಿ ಕಾರ್ಡ್ ಹಾಕಿ ನೀವು ಜಸ್ಟ್ ಪ್ಲಗ್ ಮಾಡಿದ್ರೆ ಸಾಕು. ಈ ದೇಶ ಅಂತಲ್ಲ, ಯಾವುದೇ ದೇಶದ ಮೂಲೆಯಲ್ಲೂ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ನಿಮ್ಮ ಒಂದು CCTV ಕ್ಯಾಮ್ರಾ ಹಾಕಿರುವಂಥ ದೃಶ್ಯನ ಆರಾಮಾಗಿ ನಿಮ್ಮ ಮೊಬೈಲಲ್ಲೇ ನೋಡ್ಕೋಬಹುದು. ಅಷ್ಟೆಲ್ಲ ಈ CCTV ಕ್ಯಾಮ್ರಾದ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಪ್ಪ ಅಂದ್ರೆ, ಒಂದೇ ಕ್ಯಾಮ್ರಾದಲ್ಲಿ ಎರಡೆರಡು ಕ್ಯಾಮ್ರಾ ಇದೆ. ಒಂದು ಕ್ಯಾಮ್ರಾ ನಿಮಗೆ ಬುಲೆಟ್ ಅಂದ್ರೆ ಒಂದೇ ಕಡೆ ನೋಡ್ತಾ ಇದ್ರೆ, ಇನ್ನೊಂದು ಕ್ಯಾಮ್ರಾ 360 ಡಿಗ್ರಿ ಆಗಿ ರೊಟೇಟ್ ಕೂಡ ಮಾಡ್ಕೋಬಹುದು. ಸೊ ಅಷ್ಟೇ ಅಲ್ಲ, ಈ ಒಂದು CCTV ಕ್ಯಾಮ್ರಾದಲ್ಲಿ ತುಂಬಾನೇ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಡ್ವಾಂಟೇಜ್ ಆಪ್ಷನ್ಸ್ ಕೂಡ ಇದೆ. ಅದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಏನು ಮಾಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದಾರೆ. ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ, ಹಾಗೆ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ, ಹಾಗೆ ನಾವು ಇದೇ ತರದ ಆಫರ್ಗಳ ವಿಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈ ಒಂದು CCTV ಕ್ಯಾಮ್ರಾದ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಬರೋಣ. CCTV ಕ್ಯಾಮ್ರಾದ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಮೇಲ್ಗಡೆ ಬಂದ್ರೆ ನಿಮಗೆ ಡೇ ಅಂಡ್ ನೈಟ್ ನಿಮಗೆ ಕಲರ್ ಮೋಡ್ ಆಗಿರಬಹುದು, TF ಕಾರ್ಡ್, SD ಕಾರ್ಡ್ ಸ್ಲಾಟ್ ಆಪ್ಷನ್ಸ್ ಆಗಿರಲಿ, ಮೋಷನ್ ಡಿಟೆಕ್ಷನ್, ಮೋಷನ್ ಟ್ರ್ಯಾಕಿಂಗ್ ಆಪ್ಷನ್ ಆಗಿರಲಿ, 2-ವೇ ಆಡಿಯೋ ಕಮ್ಯುನಿಕೇಶನ್. ಅಷ್ಟೇ ಅಲ್ಲ, ಈ ಒಂದು CCTV ಕ್ಯಾಮ್ರಾದಲ್ಲಿ H265 ಹೈ ಕಂಪ್ರೆಸ್ ರೇಟ್ನ ಹೊಂದಿದೆ, ಮತ್ತೆ ಕ್ಲೌಡ್ ಸ್ಟೋರೇಜ್ ಕೂಡ ನೀವು ಅಡಿಷನಲ್ ಆಗಿ ಹಾಕೋಬಹುದು. ಸೊ ಇನ್ನು ಇದನ್ನ ಡೈರೆಕ್ಟ್ ಆಗಿ ಅನ್ಬಾಕ್ಸ್ ಮಾಡ್ತಿದ್ದಾಗೆ ಸೊ ಗಮನಿಸಬಹುದು. ಸೊ ಇದರಲ್ಲಿ ಮೇಲ್ಗಡೆ ಬಂದರೆ ಒಂದು 5 ವಾಟ್ನ ಒಂದು ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಈ ಒಂದು CCTV ಕ್ಯಾಮ್ರಾನ ಮೌಂಟಿಂಗ್ ಮಾಡ್ಕೊಳ್ಳೋಕ್ಕೆ, ಅಂದರೆ ನೀವೇನು ವಾಲಿಗೆ ಕೂರಿಸ್ಕೊಳ್ತಿರಲ್ಲ ಅದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಈ CCTV ಕ್ಯಾಮ್ರಾನ ಫಿಟ್ ಮಾಡ್ಕೊಳ್ಳೋಕ್ಕೆ 2 ಸ್ಕ್ರೂ ಕೂಡ ಇದೆ. ಅದ್ರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಇದೆ. ಸೊ ಇದರ ಅವಶ್ಯಕತೆ ಇಲ್ಲ, ಯಾಕಂದರೆ ತುಂಬಾ ಈಸಿ ಇದೆ, ಇದನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ಡೈರೆಕ್ಟಾಗಿ ಕ್ಯಾಮ್ರಾ ಕಾಣಿಸುತ್ತೆ. ಕ್ಯಾಮ್ರಾ ಜೊತೆಗೆ ಈ ಅಡಾಪ್ಟರ್ ಜೊತೆಗೆ ಇದರಲ್ಲೇ ನಿಮಗೆ ಒಂದು ಕೇಬಲ್ ಸಹ ಕೊಟ್ಟಿದ್ದಾರೆ. ಸೊ USB to T8 ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ಈ ಕ್ಯಾಮ್ರಾನ ಪ್ಲಗ್ ಮಾಡ್ಕೊಳ್ಬೇಕಾಗುತ್ತೆ. ಅದರೊಳಗೆ CCTV ಕ್ಯಾಮ್ರಾ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈ ಒಂದು 2,500 ರೂಪಾಯಿ ಬಜೆಟ್ಗೆ ಮಾತ್ರ ತುಂಬಾ ಚೆನ್ನಾಗಿರುವಂಥ ಒಂದು ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಿಮಗೆ ಒರಿಜಿನಲ್ ABS ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿನ ಹೊಂದಿರೋದ್ರಿಂದ ಈ ಒಂದು ಪ್ರೈಸ್ ರೇಂಜ್ಗೆ ಮಾತ್ರ ತುಂಬಾ ಇಂಪ್ರೆಸಿವ್ ಲುಕ್ನ ಹೊಂದಿರುವಂಥದ್ದು. ಸೊ ಅಷ್ಟೇ ಅಲ್ಲ, ಈ ಒಂದು CCTV ಕ್ಯಾಮ್ರಾದ ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಪ್ಪ ಅಂದರೆ, ಇದರಲ್ಲಿ ಒಂದೇ ಕ್ಯಾಮ್ರಾದಲ್ಲಿ ಎರಡೆರಡು ಕ್ಯಾಮ್ರಾಗಳಿದೆ. ಸೊ ಗಮನಿಸಬಹುದು, ಒಂದು ನಿಮಗೆ ಸ್ಟ್ರೈಟ್ ಅಂದ್ರೆ ಸ್ಟಿಲ್ ಇದ್ರೆ, ಇನ್ನೊಂದು ನಿಮಗೆ ಕಂಪ್ಲೀಟ್ ಆಗಿ 360 ಡಿಗ್ರಿ ರೊಟೇಟ್ ಆಗುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಇದೊಂದು ತುಂಬಾ ಜನಕ್ಕೆ ಯೂಸ್ ಕೂಡ ಆಗುತ್ತೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಏನಾದರೂ ಈ ಒಂದು ಶಾಪ್ ಅಲ್ಲಿ ನೀವು ಒಂದು 2 ಕ್ಯಾಮ್ರಾ ಹಾಕ್ತೀನಿ ಅಂತಂದ್ರೆ, ನೀವು 2 ಕ್ಯಾಮ್ರಾ ತಗೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಜಸ್ಟ್ ಈ ಒಂದು ಕ್ಯಾಮ್ರಾನ ಹಾಕಿದ ತಕ್ಷಣ ಒಂದು ಕ್ಯಾಮ್ರಾನ ಒಂದು ದಿಕ್ಕಲ್ಲಿ ನೀವು ಇಟ್ಕೊಂಡು ಇನ್ನೊಂದು ಕ್ಯಾಮ್ರಾನ ನೀವು 360 ಡಿಗ್ರಿ ಆಗಿ ರೊಟೇಟ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ತುಂಬಾನೇ ಅಡ್ವಾಂಟೇಜ್ ಫೀಚರ್ಸ್ ಇದೆ. ಸೊ ಅದರಲ್ಲೂ ಕೂಡ ಒಂದೇ ಒಂದು ಸಿಮ್ ಹಾಕಬೇಕಾಗಿದೆ. 2 ಕ್ಯಾಮ್ರಾಗೆ ಸುಮಾರು ಜನ ಕೇಳ್ತಿರ್ತಾರೆ 2 ಸಿಮ್ ಹಾಕ್ಬೇಕಂತ. ಆ ಥರ ಇಲ್ಲ, ಒಂದು ಸಿಮ್ ಹಾಕಿದ್ರೆ ಇದಕ್ಕೆ 2 ಕ್ಯಾಮ್ರಾಗಳು ಕೂಡ ರನ್ ಆಗುತ್ತೆ. ಸೊ ಇನ್ನು ಈ CCTV ಕ್ಯಾಮ್ರಾದ ಲೆನ್ಸ್ನ ವಿಚಾರಕ್ಕೆ ಬರೋದಾದ್ರೆ, ಇದರಲ್ಲಿ 3 ಲೆನ್ಸ್ ಅಂದರೆ 3MP + 3MP ಕೊಟ್ಟಿದ್ದಾರೆ. ಸೊ ಕೆಳಗಡೆ ಇರುವಂಥ ಕ್ಯಾಮ್ರಾಗೂ ಕೂಡ 3MP, ಮೇಲ್ಗಡೆ ಇರುವಂಥ ಕ್ಯಾಮ್ರಾಗೂ ಕೂಡ 3MP ಇದೆ. ಸುತ್ತ ನಿಮಗೆ ಲೈಟ್ಸ್ ಕೂಡ ಕಾಣಿಸುತ್ತೆ, ಗಮನಿಸಬಹುದು, LED ಲೈಟ್ಸ್ ಕೂಡ ಇದೆ. ಸೊ ಇದೇನಾಗುತ್ತಪ್ಪ ಅಂದರೆ, ರಾತ್ರಿ ಹೊತ್ತಲ್ಲಿ ನಿಮಗೆ ಏನಾದರೂ ಕಲರ್ ವಿಷನ್ಸ್ ಅಲ್ಲಿ ಬೇಕು ಅಂದರೆ ನಿಮ್ಮ ಮೊಬೈಲ್ ಮೂಲಕನೇ ನೀವು ಅದನ್ನು ಆನ್ ಮಾಡಿಕೊಂಡು ಕಲರ್ ವಿಷನ್ಸ್ ಅಲ್ಲಿ ನೋಡ್ಕೋಬಹುದು. ಇಲ್ಲ ಸರ್, ನಮಗೆ ಲೈಟ್ ಆನ್ ಆಗೋದು ಬೇಡ, ಕ್ಯಾಮ್ರಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅನ್ನೋದೇನಾದ್ರು ಇದ್ರೆ ಅದನ್ನ ಆಫ್ ಮಾಡಿಕೊಂಡ್ರು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಕೂಡ ಕಾಣಿಸುತ್ತೆ. ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಸೊ ಇನ್ನು ಈ ಒಂದು 2500 ರೂಪೀಸ್ಗೆ ಮಾತ್ರ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಆಗಿರಲಿ, ಇದರ ಡಿಸೈನ್ ಆಗಿರಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಹಿಂದ್ಗಡೆ ಬಂದರೆ ಇದನ್ನು ಪ್ಲಗ್ ಮಾಡೋಕ್ಕೆ ನಿಮಗೆ ಇಲ್ಲಿ V8 ಒಂದು ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ 2-ವೇ ಆಡಿಯೋ ಆಗಿರಲಿ ಅಥವಾ ಸೈರನ್ ಆಪ್ಷನ್ ಬರೋಕ್ಕೆ ಒಂದು 3 ವ್ಯಾಟ್ನ ಒಂದು ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾನ ಫಿಟ್ ಮಾಡೋದು ತುಂಬಾನೇ ಈಸಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅಂತಾನೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ನೀವು ವಾಲಿಗಾದ್ರೂ ಫಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಸೀಲಿಂಗ್ ಮೌಂಟ್ಗಾದ್ರೂ ಫಿಕ್ಸ್ ಮಾಡ್ಕೋಬಹುದು. ಸೊ ಇದನ್ನ ನೀವು ಜಸ್ಟ್ ಇಲ್ಲಿ ಗಮನಿಸಬಹುದು, ಕ್ಯಾಮ್ರಾ ಮೇಲ್ಗಡೆ ಒಂದು ಲಾಕ್ ಸಿಸ್ಟಮ್ಸ್ ಇದೆ. ಸೊ ಈ ಒಂದು ಸ್ಟ್ಯಾಂಡ್ ನ ನೀವು ಇಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸಬಹುದು,
ಈ ಥರ ಸೌಂಡ್ ಬರುತ್ತೆ. ಸೊ ಬೇಕಾದರೆ ನೀವು ಇದನ್ನ ವಾಲ್ಗೆ ಕೂಡ ಫಿಕ್ಸ್ ಮಾಡ್ಕೋಬಹುದು, ಬಟ್ ಇಲ್ಲಾಂದ್ರೆ ಇಲ್ಲಿ ಗಮನಿಸಬಹುದು ಇಲ್ಲಿ ಅಡ್ಜಸ್ಟೇಬಲ್ ಕೂಡ ಇರುತ್ತೆ. ನೀವು ಸೀಲಿಂಗ್ ಮಾಡ್ಕೋತೀನಿ ಅಂದ್ರೆ ಇಲ್ಲಿ ನೀವು ಲೂಸ್ ಮಾಡ್ಕೊಂಡು ನೀವು ಸೀಲಿಂಗ್ ಆದ್ರೂ ಮಾಡ್ಕೋಬಹುದು, ಇಲ್ಲ ವಾಲ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸಬಹುದು ಇಲ್ಲಿ 2 ಹೋಲ್ ಕೂಡ ಇದೆ. ಈ 2 ಹೋಲ್ಗೆ ನೀವು ಸ್ಕ್ರೂ ಹಾಕೊಂಡು ಜಸ್ಟ್ ಟೈಟ್ ಮಾಡಿದ್ರೆ ಸಾಕು. ಇದಕ್ಕೆ ನಾವೇ ಬರಬೇಕು, ಇದು ಇನ್ಸ್ಟಾಲೇಷನ್ ಮಾಡಬೇಕು, ಫಿಟ್ಟಿಂಗ್ ಮಾಡಬೇಕು ಅಂತ ಯಾವುದೇ ತರದ ತೊಂದರೆ ಇಲ್ಲ. ಆರಾಮವಾಗಿ ನೀವು ಈಸಿಯಾಗಿ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಫಿಟ್ಟಿಂಗ್ ಹೆಂಗೋ ಮಾಡ್ಕೊಂಡ್ಬಿಡ್ತೀವಿ, ನಮ್ಮ ಮೊಬೈಲ್ಗೆ ಯಾವ ರೀತಿ ಎಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ನೀವು ಕೇಳ್ಬೋದು. ಸೊ ಮೊದಲಿಗೆ ನೀವು ಇದಕ್ಕೆ ಈಗ ಒಂದು ಕ್ಯಾಮ್ರಾಗೆ ಸಿಮ್ ಒಂದು ಮೆಮೊರಿ ಕಾರ್ಡ್ನ ಅವಶ್ಯಕತೆ ಇರುತ್ತೆ. ಸಿಮ್ ಬಂದ್ಬಿಟ್ಟು ನಿಮಗೆ ಇದು ವರ್ಕ್ ಆಗೋಕೆ. ಅದೇ ಮೆಮೊರಿ ಕಾರ್ಡ್ ಏನಕ್ಕೆ ಅಂತಂದ್ರೆ ನೀವು ಹಳೆ ವಿಡಿಯೋ ಏನಾದರೂ ನೋಡ್ತೀನಿ ಅಂದ್ರೆ ಒಂದು ಮೆಮೊರಿ ಕಾರ್ಡ್ನ ಹಾಕೊಳ್ಬೇಕಾಗತ್ತೆ. ನೀವು ಮೆಮೊರಿ ಕಾರ್ಡ್ ಹಾಕೊಂಡಿಲ್ಲ ಅಂದ್ರೆ ಲೈವ್ ವಿಡಿಯೋ ನೋಡ್ಬೋದು, ಬಟ್ ರೆಕಾರ್ಡ್ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಿಮ್ ಒಂದು ಮೆಮೊರಿ ಕಾರ್ಡ್ನ ಹಾಕೊಳ್ಬೇಕಾಗತ್ತೆ. ನೀವು ಜಿಯೋ ಅಥವಾ ಏರ್ಟೆಲ್ ಹಾಕೊಳ್ಳಿ. ಅಂದ್ರೆ ಈಗ ನೀವು ನಿಮ್ದು ಯಾವ ಶಾಪ್ ಇರುತ್ತೆ, ಎಲ್ಲಿ ಅಂಗಡಿ ಇರುತ್ತೆ, ಅಲ್ಲಿ ತುಂಬಾ ಇಂಟರ್ನೆಟ್ ಯಾವುದು ಸ್ಪೀಡ್ ಸಿಮ್ ಇದೆಯೋ ಆ ಸಿಮ್ನ ಹಾಕೊಳ್ಳಿ. ನಾನಿವಾಗ ಏರ್ಟೆಲ್ ಒಂದು ಸಿಮ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 128 GB ಒಂದು ಮೆಮೊರಿ ಕಾರ್ಡ್ ಸಹ ಹಾಕ್ತಾ ಇದ್ದೀನಿ. ಸೊ ಗಮನಿಸಬಹುದು, ಮೊದಲಿಗೆ ನೀವು ಕ್ಯಾಮ್ರಾನ ಸ್ವಲ್ಪ ಈ ಥರ ಟಿಲ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಮ್ಮು ಮತ್ತು ಒಂದು ಮೆಮೊರಿ ಕಾರ್ಡ್ ಹಾಕುವಂಥ ಆಪ್ಷನ್ಸ್ ಇದೆ. ಸೊ ಮೊದಲಿಗೆ ನೀವು ಒಂದು ಸಿಮ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಆನಂತರ ಒಂದು ಮೆಮೊರಿ ಕಾರ್ಡ್ ಸಹ ಹಾಕೋಬೇಕಾಗತ್ತೆ. ನಾನಿವಾಗ 128 GB ಮೆಮೊರಿ ಕಾರ್ಡ್ ಹಾಕಿರೋದ್ರಿಂದ ಅರೌಂಡ್ ಒಂದು 25ರಿಂದ ಒಂದು ತಿಂಗಳಷ್ಟು ನಿಮಗೆ ಬ್ಯಾಕಪ್ ಸಿಗುತ್ತೆ. ಈಗ ಈ ವೈರ್ನ ಇಲ್ಲಿ ನೀವು ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ ಪ್ಲಗ್ ಮಾಡಿದ್ರೆ ಸಾಕು. ಸೊ ಗಮನಿಸಬಹುದು, ಜಸ್ಟ್ ಈ ಥರ ಪ್ಲಗ್ ಮಾಡಿದ್ರೆ ಸಾಕು, ಕ್ಯಾಮ್ರಾ ಆನ್ ಆಗಿಬಿಡುತ್ತೆ. ಸೊ ನಾನಿವಾಗ ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ಸ್ ಇರುತ್ತೆ, ಅಪ್ಲಿಕೇಶನ್ ಮುಖಾಂತರ ಇದನ್ನು ನಾವು ಕಾನ್ಫಿಗರ್ ಮಾಡ್ಕೋಬಹುದು. ಬನ್ನಿ ಅದು ಯಾವ ಅಪ್ಲಿಕೇಶನ್ ಯಾವ ಥರ ಎಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ನ ಆನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡಿದಂಗೆ V380 Pro ಅಂತ ಒಂದು ಅಪ್ಲಿಕೇಶನ್ಸ್ ಬರುತ್ತೆ. ಸೊ ಗಮನಿಸ್ಬೋದು, ನಾನು ಆಲ್ರೆಡಿ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀನಿ, V380 Pro ಅಂತ. ಸೊ ಗಮನಿಸ್ಬೋದು, ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಸೊ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕೂಡ ಬರುತ್ತೆ. ಸೊ ಗಮನಿಸ್ಬೋದು, ಸೊ ಆಲ್ರೆಡಿ ನಾನು ಒಂದು ಡಿವೈಸ್ನ ಆಕ್ಟಿವೇಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಗಮನಿಸ್ಬೋದು, ನೀವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನೀವು ಒಂದು ಜಿಮೇಲ್ ID ಹಾಕ್ಕೊಂಡು ನೀವು ಅದನ್ನು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಗಮನಿಸ್ಬೋದು, ಇಲ್ಲಿ ಪ್ಲಸ್ ಅಂತ ಒಂದು ಸಿಂಬಲ್ ಕೂಡ ಕಾಣಿಸ್ತಿದೆ. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಕ್ಯಾಮ್ರಾ ಅಂತ ತೋರಿಸ್ತಾ ಇದೆ. ಸೊ ಇದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ವೈಫೈ ಕ್ಯಾಮ್ರಾನ, 4G ಕ್ಯಾಮ್ರಾನ, ವೈಡ್ ಕ್ಯಾಮ್ರಾ ಅಂತ ಈ ಥರ ಆಪ್ಷನ್ಸ್ಗಳು ಕೇಳುತ್ತೆ. ಮೊದಲಿಗೆ ಇದೊಂದು ಸಿಮ್ ಕಾರ್ಡ್ ಕ್ಯಾಮ್ರಾ ಆಗಿರೋದ್ರಿಂದ ನೀವು 4G ಕ್ಯಾಮ್ರಾ ಮೇಲೆ ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಗಮನಿಸ್ಬೋದು, ಇಲ್ಲಿ ಸ್ಕ್ಯಾನಿಂಗ್ ಕೇಳುತ್ತೆ. ಈ ಸ್ಕ್ಯಾನನ್ನು ನೀವು ಕ್ಯಾಮ್ರಾ ಮೇಲೆ ಒಂದು QR ಕೋಡ್ ಇದೆ. ಸೊ ಗಮನಿಸ್ಬೋದು, ಇಲ್ಲಿ ಕ್ಯಾಮ್ರಾ ಮೇಲೆ ಒಂದು QR ಕೋಡ್ ಇದೆ. ಅದಕ್ಕೆ ನೀವು ಈ ಥರ ಸ್ಕ್ಯಾನ್ ಮಾಡ್ಕೋಬೇಕು. ಸ್ಕ್ಯಾನ್ ಮಾಡಾದ್ಮೇಲೆ ಈ ಥರ ಕನ್ಫರ್ಮ್ ಕೊಟ್ಟರೆ ಡೈರೆಕ್ಟಾಗಿ ಡಿವೈಸ್ ನಿಮಗೆ ಕನೆಕ್ಟ್ ಆಗುತ್ತೆ. ಯಾರು ಬೇಕಾದರೂ ತುಂಬ ಈಸಿಯಾಗಿ ಇದನ್ನು ಆರಾಮಾಗಿ ಕೂಡ ಕನೆಕ್ಟ್ ಮಾಡ್ಕೋಬೋದು. ಯಾರು ನಾವು ಬರಬೇಕು, ಇದನ್ನ ಫಿಟ್ಟಿಂಗ್ ಮಾಡಬೇಕು, ಇನ್ಸ್ಟಾಲೇಷನ್ ಬರಬೇಕು ಅಂತ ಏನೂ ಇಲ್ಲ. ಜಸ್ಟ್ ಈ ವಿಡಿಯೋ ನೋಡಿಕೊಂಡು ಕೂಡ ನೀವು ಆರಾಮವಾಗಿ ಇದನ್ನು ಫಿಕ್ಸ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, ಇಲ್ಲಿ ಈಗ ಡೈರೆಕ್ಟಾಗಿ ವಿಡಿಯೋ ಕೂಡ ಶೋ ಆಗ್ತಾ ಇದೆ. ನಾನು ಇದನ್ನು ಯಾವ ಕಡೆ ಬೇಕಾದರೂ ರೊಟೇಟ್ ಕೂಡ ನೋಡ್ಬೋದು. ಸೊ ಗಮನಿಸ್ಬೋದು, ಸೊ ಒಂದು ಕ್ಯಾಮ್ರಾ ಸ್ಟಿಲ್ ಇದ್ದರೆ ಇನ್ನೊಂದು ಕ್ಯಾಮ್ರಾ ನಿಮಗೆ ಕಂಪ್ಲೀಟಾಗಿ 360 ಡಿಗ್ರಿ ಆಗಿ ರೊಟೇಟ್ ಕೂಡ ಆಗುತ್ತೆ. ಸೊ ಗಮನಿಸ್ಬೋದು, ಸೊ ಕಂಪ್ಲೀಟ್ಲಿ 360 ಡಿಗ್ರಿ ಆಗಿದ್ದು ರೊಟೇಟ್ ಆಗ್ತಾ ಇದೆ. ಸೊ ಗಮನಿಸ್ಬೋದು, ನಿಮಗೆ ವಿಡಿಯೋ ಕ್ವಾಲಿಟಿ ಯಾವ ಥರ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 3+3 ಮೆಗಾಪಿಕ್ಸೆಲ್ನ ಡಬಲ್ ಕ್ಯಾಮ್ರಾ, ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಫುಲ್ HD ನೇಟಿವ್ ರೆಸಲ್ಯೂಷನ್ ಅಂತ ಹೇಳ್ಬೋದು. ಸೊ ಗಮನಿಸ್ಬೋದು, ನಾನಿವಾಗ ಪ್ರಾಕ್ಟಿಕಲ್ ಆಗಿ ಕ್ಯಾಮ್ರಾನ ಅಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ. ಜಸ್ಟ್ ಒಂದೆರಡು ಸ್ಕ್ರೂ ಹಾಕೊಂಡು ಟೈಟ್ ಮಾಡಿಕೊಂಡು ನೀವು ಪ್ಲಗ್ ಮಾಡಿದ್ರೆ ಸಾಕು. ಇದಕ್ಕೆ ಯಾವುದೇ ಥರದ ಮಾನಿಟರ್ ಬೇಕು, DVR ಬೇಕು, ಎಕ್ಸ್ಟ್ರಾ ವೈರಿಂಗ್ ಕನೆಕ್ಷನ್ ಬೇಕು ಅಂತ ಯಾವುದೇ ಥರದ ನೆಸೆಸಿಟಿ ಇಲ್ಲ. ಜಸ್ಟ್ ಒಂದು ಮೆಮರಿ ಕಾರ್ಡ್ ಹಾಕೊಳ್ಳಿ, ಒಂದು ಸಿಮ್ ಹಾಕೊಳ್ಳಿ, ಡೈರೆಕ್ಟ್ ಆಗಿ ಯಾವುದೇ ದೇಶದಲ್ಲಿದ್ದರೂ ಕೂಡ ನಿಮ್ಮ ಮೊಬೈಲಲ್ಲಿ ನೀವು ನೋಡ್ಕೋಬಹುದು. ಸೊ ಗಮನಿಸಬಹುದು, ಮೇಲ್ಗಡೆ ಒಂದು ಕ್ಯಾಮ್ರಾ, ಕೆಳಗಡೆ ಒಂದು ಕ್ಯಾಮ್ರಾ ಕಾಣಿಸ್ತಿರುವಂಥದ್ದು. ಇದು ಸ್ಟಿಲ್ ಕ್ಯಾಮ್ರಾ, ಇದು ರೊಟೇಟಿಂಗ್ ಆಪ್ಷನ್ ಇರುವಂಥ ಕ್ಯಾಮ್ರಾ. ಈ ಕ್ಯಾಮ್ರಾನ ನಾವು ಯಾವ ಕಡೆ ಬೇಕಾದರೂ ರೊಟೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು, ಯಾವ ಕಡೆ ಬೇಕಾದರೂ 360 ಡಿಗ್ರಿ ನೀವು ಕಂಪ್ಲೀಟ್ಲಿ ರೊಟೇಟ್ ಮಾಡ್ಕೋಬಹುದು. ಹಿಂದ್ಗಡೆ ಗೋಡೆ ಇದೆ. ಸೊ ಗಮನಿಸಬಹುದು, ಹಾಗೆ ಗಮನಿಸ್ಬೋದು, ಈ ಒಂದು CCTV ಕ್ಯಾಮ್ರಾ ಎಲ್ಲೂ ಕೂಡ ಒಂದು ಚೂರು ಹ್ಯಾಂಗ್ ಆಗಲ್ಲ. ಅಷ್ಟು ಫಾಸ್ಟಾಗಿ ಮತ್ತು ಅಷ್ಟು ನೀಟಾಗಿ ನಿಮಗೆ ರೊಟೇಟ್ ಕೂಡ ಆಗುತ್ತೆ. ಸೊ ಗಮನಿಸ್ಬೋದು, ಯಾವ ಥರ ಒಂದು ಕ್ವಾಲಿಟಿ ಕೂಡ ಇದೆ. ಮತ್ತು ಅದೇ ಥರ ಕಂಪ್ಲೀಟಾಗಿ ಎಲ್ಲೂ ಕೂಡ ನಿಮಗೆ ಈ ಲ್ಯಾಗ್ ಆಗಲಿ ಮತ್ತು ನಿಮಗೆ ಸ್ಟ್ರಕ್ ಆಗೋದಾಗಲಿ ಈ ಥರ ಒಂದು ಕಾಣಿಸೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಗಮನಿಸ್ಬೋದು, ಹಾಗೆ ನಿಮಗೆ ಕೆಳಗಡೆ ಬೇಕು ಅಂತಂದರೆ ಕೆಳಗಡೆನೂ ಕೂಡ ರೊಟೇಟ್ ಮಾಡ್ಕೋಬೋದು.
ಸೊ ಗಮನಿಸ್ಬೋದು. ಹಾಗೆ ಮೇಲ್ಗಡೆ ಬೇಕು ಅಂತಂದರೆ ಮೇಲ್ಗಡೆನೂ ಕೂಡ ನೀವು ರೊಟೇಟ್ ಮಾಡ್ಕೋಬಹುದು. ಈ ಕ್ಯಾಮ್ರಾನ ನೀವು ಪರ್ಚೇಸ್ ಮೇಲೆ ಇದನ್ನು ಯಾವ ರೀತಿಯೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋಣ. ಮೊದಲಿಗೆ ಗಮನಿಸ್ಬೋದು, ಇಲ್ಲಿ ಶಾರ್ಟ್ಕಟ್ ಆಗಿ ನಿಮಗೆ PTZ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಈ ಆಪ್ಷನ್ ಮೂಲಕ ನೀವು ಇದನ್ನು ಯಾವ ಕಡೆ ಬೇಕೋ ಆ ರೀತಿಯಾಗಿ ರೊಟೇಟ್ ಮಾಡ್ಕೊಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಗಮನಿಸ್ಬೋದು ಸ್ಕ್ರೀನ್ ಶಾಟ್ ಆಪ್ಷನ್ಸ್ ಕೂಡ ಇದೆ. ಈ ಒಂದು ಲೈವ್ ನೋಡ್ತಿರುವಂಥ ವಿಡಿಯೋನ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಬೇಕು ಅಂದರೆ ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ಇಲ್ಲಿ ಸ್ಕ್ರೀನ್ ಶಾಟ್ ಆಗಿರುತ್ತೆ. ಇದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೀವು ಅಲ್ಲಿಂದ ನಿಮ್ಮ ವಾಟ್ಸಾಪ್ ನಂಬರ್ಗೆ ಬೇರೆದವ್ರಿಗೆಲ್ಲ ಕಳಿಸ್ಕೋಬಹುದು. ಹಾಗೆ ಈ ಒಂದು CCTV ಕ್ಯಾಮ್ರಾ ನಿಮಗೆ 2 ವೇ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಈ ಒಂದು CCTV ಕ್ಯಾಮ್ರಾ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂತಂದ್ರೆ ಈಗ ನೀವು ಇದನ್ನ ಆಫೀಸ್ಗಾಗಿರಲಿ, ಮನೆಗಾಗಿರಲಿ ಅಥವಾ ಯಾವುದೋ ಒಂದು ಪ್ರದೇಶಕ್ಕಾಗಲಿ ಅಲ್ಲಿ ಅಳವಡಿಸಿರ್ತೀರ ಅನ್ಕೊಳ್ಳಿ. ನೀವು ಆ ಜಾಗದಲ್ಲಿ ಇಲ್ಲ, ಅಲ್ಲಿ ಯಾರೋ ಇರ್ತಾರೆ, ಅಲ್ಲಿ ಏನಾದರೂ ನೀವು ಕಾಲ್ ಮಾಡಿ ಮಾತಾಡಬೇಕು ಅಂತಂದ್ರೆ ಕ್ಯಾಮ್ರಾ ಮೂಲಕನೇ ಮಾತಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಸ್ಪೀಕ್ ಅಂತ ಇದೆ. ಸೊ ನೀವು ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಮಾತಾಡಿದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ, ಕ್ಯಾಮ್ರಾದಿಂದ ಮಾತಾಡಿದ್ರೆ ನಿಮಗೆ ಇಲ್ಲಿ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಅದನ್ನ ಟ್ರೈ ಕೂಡ ಮಾಡ್ತೀನಿ. ಸೊ ಗಮನಿಸಬಹುದು. ಹಲೋ ಯಾರಪ್ಪ ನೀವು ಏನಕ್ಕಪ್ಪ ಬಂದಿರಾ? ಹಲೋ. ನೆಕ್ಸ್ಟ್ ನಮ್ಮ ಆಪ್ಷನ್ ಬಂದ್ಬಿಟ್ರೆ ರೆಕಾರ್ಡಿಂಗ್ ಆಪ್ಷನ್ಸ್ ಕೂಡ ಇದೆ. ಈ ರೆಕಾರ್ಡಿಂಗ್ ಆಪ್ಷನ್ ಏನಕ್ಕಪ್ಪ ಅಂತಂದ್ರೆ ಈಗ ನೋಡ್ತಿರುವಂತ ಒಂದು ಲೈವ್ ವಿಡಿಯೋನ ನೀವು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತಂದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು. ಸೊ ಗಮನಿಸಬಹುದು ಈಗ ಇಲ್ಲಿ ರೆಕಾರ್ಡ್ ಕೂಡ ಆಗ್ತಾ ಇದೆ. ಅಂದ್ರೆ ಲೈವ್ ವಿಡಿಯೋ ನೋಡ್ತಾ ಇದ್ರೆ ಅದನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಬೇಕು. ತುಂಬಾ ಇಂಪಾರ್ಟೆನ್ಸ್ ಇದ್ರೆ ನೀವು ಇಲ್ಲಿ ಟಚ್ ಮಾಡಿದ್ರೆ ರೆಕಾರ್ಡ್ ಕೂಡ ಆಗ್ತಾ ಇದೆ. ಇದನ್ನ ಮತ್ತೆ ನೀವು ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಎಂಡ್ ಕೂಡ ಆಗುತ್ತೆ. ಇದು ನಿಮಗೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಇದನ್ನು ಕೂಡ ನೀವು ಇನ್ನೊಬ್ಬರಿಗೆ ಕಳಿಸ್ಬೇಕು ಅಂದ್ರೆ ವಾಟ್ಸಪ್ ಮುಖಾಂತರ ಕಳಿಸ್ಕೋಬಹುದು. ಹಾಗೆ ಇಲ್ಲಿ ಮೋರ್ ಅಂತ ಆಪ್ಷನ್ಸ್ ಇದೆ. ಈ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗಮನಿಸಬಹುದು ನೀವು ಅಲಾರಾಮ್ ಕೂಡ ಮಾಡ್ಕೋಬಹುದು. ಅಂದ್ರೆ ನೀವೇನಾದ್ರು ಅಲಾರಾಮ್ ಮಾಡ್ತೀನಿ, ಅಲ್ಲಿ ಯಾರು ಇದ್ದಾರೆ ಅಲಾರಾಮ್ ಮಾಡಬೇಕು ನೀವು ಮ್ಯಾನ್ಯುವಲ್ ಆಗಿ ಅಂದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ಅಲ್ಲಿ ಅಲಾರಾಮ್ ಆಗ್ತಿರುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಲೈಟ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಇದೆ. ಈ ಲೈಟ್ ಕಂಟ್ರೋಲ್ ಅಂತಂದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಗಮನಿಸಬಹುದು ಆಟೋ ಅಂತಂದ್ರೆ ನೈಟ್ ಆದ ತಕ್ಷಣ ನಿಮಗೆ ಅದೇ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗಿಬಿಡುತ್ತೆ. ಸೊ ಇಲ್ಲ ನೀವು ಮ್ಯಾನ್ಯುವಲ್ ಆಗಬೇಕು ಅಂತಂದ್ರೆ ಆನ್ ಅಂತ ಇದೆ, ಆಟೋ ಅಂತಿದೆ, ಆಫ್ ಅಂತಿದೆ. ಈಗ ಆಫ್ ಇದೆ, ಜಸ್ಟ್ ನಾನು ಇದ್ರ ಮೇಲೆ ಆನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಗಮನಿಸಬಹುದು ಆ ಲೈಟ್ ಕೂಡ ಆನ್ ಆಗಿದೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ರಾತ್ರಿ ಹೊತ್ತಲ್ಲಿ ನೀವು ಈ ಲೈಟ್ ಆನ್ ಮಾಡ್ಕೊಂಡ್ರೆ ನಿಮಗೆ ಕಲರ್ ವಿಷನ್ಸಲ್ಲಿ ಬರುತ್ತೆ. ಲೈಟ್ ಏನಾದರೂ ನೀವು ಕಂಪ್ಲೀಟಾಗಿ ಆಫ್ ಮಾಡಿಕೊಂಡ್ರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರುತ್ತೆ. ಇನ್ನು ಪ್ರೀಸೆಟ್ PTZ ಅಂತಿದೆ, ಅಂದರೆ ನೀವು ಯಾವ ಕಡೆ ಬೇಕೋ ಆ ಕಡೆ ರೊಟೇಟ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ರೆ ಮೋಷನ್ ಟ್ರ್ಯಾಕಿಂಗ್ ಅಂತ ಆಪ್ಷನ್ಸ್ ಇದೆ. ಇದಂತೂ ತುಂಬಾ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಈ ಒಂದು CCTV ಕ್ಯಾಮ್ರಾದಲ್ಲಿ. ಸ್ಟಿಲ್ ನಾನು ಇದನ್ನು ಜಸ್ಟ್ ಇದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು, ಮೋಷನ್ ಟ್ರ್ಯಾಕಿಂಗ್ನ ಆನ್ ಮಾಡಿಕೊಂಡ್ರೆ ಸಾಕು, ಇದರ ಮುಂದೆ ಯಾರೇ ಬಂದರೂ ಅವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆ ರೊಟೇಟ್ ಆಗ್ತಿರುತ್ತೆ. ಸೊ ನಾನು ಅದನ್ನ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಕೋಬಹುದು. ನೀವು ಮನುಷ್ಯರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಕ್ಯಾಮ್ರಾ ಕೂಡ ರೊಟೇಟ್ ಆಗುತ್ತೆ. ಸೊ ಎಲ್ಲೂ ಕೂಡ ನಿಮಗೆ ಲ್ಯಾಗ್ ಆಗೋದಾಗ್ಲಿ, ಮತ್ತೆ ಅಲ್ಲಿ ತುಂಬಾ ಚೆನ್ನಾಗಿ ನೆಟ್ವರ್ಕ್ ಇರಬೇಕು, ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅಂದ್ರೆ ಸುಮಾರು ಈಗ ನೀವು ಬೇರೆ ಕಡೆ ಹಾಕಿದಾಗ ನೀವು ಚೆನ್ನಾಗಿ ನೆಟ್ವರ್ಕ್ ಇದ್ರೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಟ್ವರ್ಕ್ ತುಂಬಾ ಸ್ಲೋ ಇದ್ರೆ ನಿಮಗೆ ಆವರೇಜ್ ಆಗಿ ಕೆಲಸ ಮಾಡುತ್ತೆ. ಸೊ ಸ್ಟಿಲ್ ನಮ್ಮ ಹತ್ರ ಇಲ್ಲಿ ನೆಟ್ವರ್ಕ್ ತುಂಬಾ ಚೆನ್ನಾಗಿರೋದ್ರಿಂದ ನಿಮಗೆ ಗಮನಿಸಬಹುದು ಮನುಷ್ಯರು ಯಾವ ಕಡೆ ಹೋಗ್ತಾರೋ ಆ ಕಡೆ ಇದು ನಿಮಗೆ ರೊಟೇಟ್ ಕೂಡ ಆಗುತ್ತೆ. ಸೊ ಮನುಷ್ಯರಂತೆ ಅಲ್ಲ, ಬ್ಲಡ್ ಇರುವಂತ ಯಾವುದೇ ಆನಿಮಲ್ಸ್ ಇದ್ರೂ ಕೂಡ ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಒಂದು ಕ್ಯಾಮ್ರಾ 360 ಡಿಗ್ರಿ ಅಷ್ಟು ನಿಮಗೆ ರೊಟೇಟ್ ಕೂಡ ಆಗುತ್ತೆ. ಹಾಗೆ ಇನ್ನು ಬ್ಯಾಕಪ್ ನ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಈಗ ನೀವು ಒಂದು ವಾರದಾಗ್ಲಿ ಅಥವಾ ಬೆಳಗ್ಗೆ ಏನ್ ನಡೀತು, ಮಧ್ಯಾಹ್ನ ನಡೀತು, ಅಥವಾ ಒಂದು ವಾರದ್ದು, 15 ದಿವಸದ್ದು, ಒಂದು ತಿಂಗಳದೆಲ್ಲ ನೀವು ನೋಡ್ಕೋಬೇಕು ಅಂತಂದ್ರೆ ಸೊ ಗಮನಿಸಬಹುದು ಇಲ್ಲಿ ಪ್ಲೇ ಬ್ಯಾಕ್ ಅಂತ ಒಂದು ಆಪ್ಷನ್ಸ್ ಇದೆ. ಪ್ಲೇ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೈಕ್ರೋ SD ಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ನೀವು ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಟೈಮ್ ಮೇಲೆ ಸೊ ಗಮನಿಸಬಹುದು ಟೈಮ್ನ ನೀವು ಅಡ್ಜಸ್ಟ್ ಮಾಡಿದ್ರೆ ಆ ಟೈಮ್ನಲ್ಲಿ ನಿಮಗೆ ಏನಾಗಿದೆ ಅನ್ನೋದನ್ನ ನೀವು ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು. ಹಾಗೆ ಇದರ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದರೆ ಇದು ನಿಮಗೆ ವಿತ್ ಆಡಿಯೋ ಜೊತೆಗೆ ವಿಡಿಯೋ ಜೊತೆಗೆ ಆಡಿಯೋನೂ ಕೂಡ ನಿಮಗೆ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಆ ಆಡಿಯೋ ಎಷ್ಟು ಕ್ಲಾರಿಟಿ ಆಗಿದೆ ಅಂತ ನಿಮಗೆ ನಾನು ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಗಮನಿಸ್ಕೋಬಹುದು. ಸೊ ಗಮನಿಸಬಹುದು ಇದು ಇವತ್ತಿನ ವಿಡಿಯೋ ಆಯಿತು. ಓಕೆನಾ, ಇವತ್ತೇನು ನಡೀತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಒಂದು ವಾರದ್ದು, ಒಂದು ತಿಂಗಳು ಎಲ್ಲ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಗಮನಿಸಬಹುದು ಟುಡೇ ಅಂತ ಆಪ್ಷನ್ಸ್ ಇದೆ. ಸೊ ಟುಡೇ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಕ್ಯಾಲೆಂಡರ್ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಈ ಥರ ಕ್ಯಾಲೆಂಡರ್ ಬರುತ್ತೆ. ನಾನು ಇವತ್ತೇ ಈ ವಿಡಿಯೋ ಈ ಕ್ಯಾಮ್ರಾನ ಆನ್ ಮಾಡಿರೋದ್ರಿಂದ ನಿಮಗೆ ಹಳೆ ಬ್ಯಾಕಪ್ ಸಿಗಲ್ಲ, ಬಟ್ ಆದರೂ ನಿಮಗೆ ಚೆಕ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಕ್ಯಾಲೆಂಡರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 1ನೇ ತಾರೀಕು ಬೇಕು ಅಂದರೆ 1ನೇ ತಾರೀಕು ಈ ಥರ ಕನ್ಫರ್ಮ್ ಮಾಡಿಕೊಂಡು ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅಲ್ಲಿದು ನೋ ರಿಕಾರ್ಡ್ ದಿಸ್ ಫೌಂಡ್ ಅಂತ ಅಂದರೆ ಆ ಒಂದು ಡೇಟ್ ಇಲ್ಲಿಲ್ಲ, ಬಟ್ ನಿಮಗೆ ಏನಾದ್ರು ಇದ್ದಿದ್ರೆ ಅದಿಲ್ಲೆಲ್ಲ ನಿಮಗೆ ರಿಕಾರ್ಡ್ ಶೋ ಆಗೋದು. ಅವಾಗ ನಿಮಗೆ ಇಲ್ಲಿ ಟೈಮ್ನ ನೀವು ಸೆಟ್ ಮಾಡ್ಕೋಬೋದಾಗಿತ್ತು. ಸೊ ಈಗ ಮತ್ತೆ ಲೈವ್ ಬೇಕು ಅಂದರೆ ಲೈವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇವಾಗ ಏನು ನಡೀತಿದೆ ಆ ಲೈವ್ ವಿಡಿಯೋ ನಿಮಗೆ
ಬರ್ತಾ ಇದೆ. ಕ್ಯಾಮ್ರಾದಲ್ಲಿ ನೀವು ಮೋಷನ್ ಡಿಟೆಕ್ಷನ್ ಆಪ್ಷನ್ಸ್ ಕೂಡ ಇದೆ. ಈ ಆಪ್ಷನ್ ಯಾವ ರೀತಿ ಎಲ್ಲ ಯೂಸ್ ಆಗುತ್ತೆ ಅಂದ್ರೆ, ಈ ಕ್ಯಾಮ್ರಾದ ಹತ್ತಿರ ಯಾರಾದ್ರೂ ಒಂದು 15 ರಿಂದ 20 ಫೀಟು ಯಾರೇ ಮನುಷ್ಯರಾಗಿರ್ಲಿ, ಪ್ರಾಣಿನೇ ಆಗಿರ್ಲಿ, ಯಾರೇ ಬರಲಿ, ಅವ್ರದೊಂದು ಫೋಟೋ ಹೊಡೆದು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ನೀವು ನೋಟಿಫಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇದರ ಹತ್ತಿರ ಇವತ್ತು ಎಷ್ಟು ದಿನ ಬಂದಿದ್ದಾರೆ ಅನ್ನೋದನ್ನ ನೀವು ಈಸಿಯಾಗಿ ಕಂಡುಹಿಡಿಬಹುದು. ಇನ್ನು ಇದರ ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂತಂದ್ರೆ, ಅಲಾರಾಮ್ ಸಿಸ್ಟಮ್ ಕೂಡ ಇದೆ. ಈ ಅಲಾರಾಮ್ ಸಿಸ್ಟಮ್ನ ನೀವು ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಆಫ್ ಕೂಡ ಮಾಡಬಹುದು. ಈ ಅಲಾರಾಮ್ ಸಿಸ್ಟಮ್ನ ನೀವೇನಾದ್ರೂ ಆನ್ ಮಾಡ್ಕೊಂಡ್ರೆ ಇದರ ಹತ್ತಿರ ಯಾರಾದ್ರೂ 15 ರಿಂದ 20 ಅಡಿ ಇದಕ್ಕೆ ಕಾಣಿಸ್ಕೊಂಡ್ರೆ ಸಾಕು, ಇದು ಅಲಾರಾಮ್ ಕೂಡ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಡೆಮೋ ಕೂಡ ತೋರಿಸ್ತೀನಿ, ಇಲ್ಲಿ ಗಮನಿಸ್ಕೋಬಹುದು. ಈ ಕ್ಯಾಮ್ರಾದ ನೈಟ್ ವಿಷನ್ ಬಗ್ಗೆ ಮಾತಾಡೋದಾದ್ರೆ, ಈ ಕ್ಯಾಮ್ರಾದಲ್ಲಿ ನಿಮಗೆ ಲೈಟ್ ಆನ್ ಕಂಪ್ಲೀಟ್ಲಿ ಆನ್ ಇದ್ದಾಗ ನಿಮಗೆ ಕಲರ್ ವಿಷನ್ಸ್ ಅಲ್ಲಿ ಬರುತ್ತೆ. ಅದೇ ನೀವು ಕಂಪ್ಲೀಟ್ ಆಗಿ, ಕೆಲವೊಬ್ರು ಕೇಳ್ತಿರ್ತಾರೆ ಸರ್ ನಾನು ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡ್ತೀನಿ, ನನಗೆ ಏನು ಕಾಣಿಸ್ತಿರುವಂಥ ಜಾಗದಲ್ಲೂ ಕೂಡ ಕಾಣಿಸುತ್ತೆ ಅಂತ ಕೇಳೋದಾದ್ರೆ, ಹೌದು, ಇದರಲ್ಲಿ PIR ಡಿಟೆಕ್ಷನ್ ಸಹಾಯದಿಂದ ನಿಮಗೆ ನೀವು ನೈಟಲ್ಲಿ ಲೈಟ್ ಆಫ್ ಮಾಡಿದ್ರು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಫುಲ್ HD ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಂಪ್ಲೀಟ್ ಆಗಿ ಲೈಟ್ನ ಆಫ್ ಮಾಡ್ತೀನಿ. ಸೊ ಗಮನಿಸ್ಬೋದು, ಕಂಪ್ಲೀಟ್ ಲೈಟ್ ಆಫ್ ಇದೆ. ಸೊ ನಾನು ಇವಾಗ ಡೈರೆಕ್ಟಾಗಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂಡ್ಗೆ ಹೋಗ್ಬಿಡುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಡೈರೆಕ್ಟಾಗಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂಡ್ಗೆ ಹೋಗ್ಬಿಡುತ್ತೆ. ಸೊ ಗಮನಿಸ್ಬೋದು ನಿಮಗೆ ಕ್ವಾಲಿಟಿ ಯಾವ ಥರ ಇದೆ ಅಂತ. ಸೊ ಕಂಪ್ಲೀಟಾಗಿ ನೈಟಲ್ಲಿ ನಿಮಗೇನು ಕಾಣಿಸ್ತಿರುವಂಥ ಜಾಗದಲ್ಲಿ ಇದು ಈ ಕ್ಯಾಮ್ರಾನ ಹಾಕಿದ್ರು ಕೂಡ ನಿಮಗೆ ನೈಟ್ ಹೊತ್ತಲ್ಲಿ ನಿಮಗೆ ಯಾವ ಥರ ಕಲರ್ ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರ್ತಾ ಇದೆ ಅಂತ ನೀವು ಇಲ್ಲಿ ಗಮನಿಸ್ಕೋಬೋದು. ಸೊ ಹಾಗೆ ರೊಟೇಟ್ ಕೂಡ ಮಾಡ್ತಾ ಇದ್ದೀನಿ. ಸೊ ಗಮನಿಸ್ಬೋದು ಯಾವ ಥರ ಬರ್ತಾ ಇದೆ ಅಂತ. ನೀವೇನಾದರೂ ಲೈಟ್ ಏನಾದರೂ ಆನ್ ಮಾಡ್ತೀನಿ ಅಂದರೆ ಇಮಿಡಿಯೇಟ್ಲಿ ಕಲರ್ ಮೂಡ್ಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಲೈಟ್ ಕೂಡ ಆನ್ ಮಾಡ್ತೀನಿ. ಸೊ ಗಮನಿಸ್ಬೋದು, ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದನ್ನ ಆಟೋಮೆಟಿಕ್ ಆಗಿ ನಿಮಗೆ ಕಲರ್ ವಿಷನಲ್ಲಿ ಶಿಫ್ಟ್ ಆಗುತ್ತೆ. ಜನ ಕೇಳ್ತಿರ್ತಾರೆ ಸರ್ ನಾವು ಈ ಒಂದು ಕ್ಯಾಮ್ರಾ ನಾವು ಒಬ್ಬರೇ ಯೂಸ್ ಮಾಡ್ಬೋದು ಅಥವಾ ನಮ್ಮ ಮನೇಲಿ ಯಾರು 3-4 ಜನ ಇದ್ದಾರೆ ಸರ್ ಅವರು ಯೂಸ್ ಮಾಡ್ಬೋದು ಅಂತ ಕೇಳ್ತಿರ್ತಾರೆ. ಸೊ ಈ ಕ್ಯಾಮ್ರಾ ನೀವು ಆರಾಮಾಗಿ ನಿಮ್ಮ ಮನೇಲಿ ಏನಾದ್ರು 3-4 ಜನ ಇದ್ರೆ 3-4 ಜನ ಮೊಬೈಲ್ಗೂ ಕೂಡ ನೀವು ಆಕ್ಸೆಸ್ನ ತಗೊಂಡು ಆರಾಮಾಗಿ ಎಲ್ಲಿ ಬೇಕಾದಲ್ಲಿ ಕೂತ್ಕೊಂಡು ಕೂಡ ನಿಮ್ಮ ಒಂದು ಮೊಬೈಲಲ್ಲಿ ನೀವು ವಾಚ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಒಂದು ಪ್ರಾಡಕ್ಟ್ ಏನಾದರೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ. ಸೊ ನೀವೇನಿಲ್ಲ ಸರ್ ನಮಗೆ ಡೈರೆಕ್ಟಾಗಿ ಬಂದು ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು, ಮೈಸೂರಲ್ಲಿ ಮಂಡಿ ಮೊಹಲ ಕಬಿ ರೋಡು ನಿಯರ್ ಸ್ಟ್ರೀಟ್ ಆಗಿ ಪಕ್ಕದಲ್ಲೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟಾಗಿ ಬಂದು ಕೂಡ ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಕೂಡ ತೊಗೊಂಡು ಹೋಗ್ಬೋದು. ಇಲ್ಲ ನಾವು ತುಂಬ ದೂರ ಊರವರಾಗಿದ್ದೀವಿ ಅಂತಂದರೆ ನಿಮಗೆ ಕೊರಿಯರ್ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೀವಿ. ಹಾಗೆ ಇದೇ ಥರದ ವಿಡಿಯೋ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.